ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಟಿ ಎಕ್ಸಾಮ್ ಅಪ್ಡೇಟ್ಗೆ ಸ್ವಾಗತ. ಕಾರ್ ಟಿ ಅಪ್ಡೇಟ್ಗೆ ಈ ಸಾಕಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇದಾವೆ. ನಿಮಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಗ್ರೇಸ್ ಮಾರ್ಕ್ಸ್ ರೀತಿ ನಿಮಗೆ ಅಬ್ಜೆಕ್ಷನ್ ಮಾರ್ಕ್ಸ್ ಬಂದು ಅಲ್ಲಿ ನಿಮಗೆ 150 ಇರೋದು ಕಡಿಮೆ ಆದರೆ ಎಷ್ಟು ಬಂದರೆ ನೀವು ನಿಮ್ಮನ್ನ ಎಲಿಜಿಬಲ್ ಆಗ್ತೀರಾ, ಇಲ್ಲ ಅಂದ್ರೆ 150 ಕ್ವಶನ್ಸ್ಗೂ 150 ಕರೆಕ್ಟ್ ಆಗಿದ್ದು ಕೂಡ ನಿಮ್ದು ಎಷ್ಟು ಅಂಕ ತೆಗಿಬೇಕು ಸಂಪೂರ್ಣ ಮಾಹಿತಿಯನ್ನು ಕ್ಲಾರಿಫೈನ ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ನ ಮಾಡಿ. ಮೈನ್ ಥಿಂಗ್ ಗ್ಯಾಪ್ ನೋಡ್ಕೊಳ್ಳಿ. ಇಲ್ಲಿ ಎಲ್ಲರೂ ಕೂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ರೆ ಇಂತಿಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂತ ನಿಯಮ ಕೂಡ ಇದೆ. ಆ ನಿಯಮನ ವರ್ಷ ನಿಮಗೆ ಪಾಲನೆ ಕೂಡ ಮಾಡ್ತಾರೆ. ಅದು ಒಂದು ಮ್ಯಾಂಡೇಟರಿ. ನೀವೊಂದು ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಂದ್ರೆ, ನೀವು ಸರ್ಟಿಫಿಕೇಟ್ ಬೇಕು ಅಂದ್ರೆ ನಿಮಗೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನು ನೀವು ಕಡ್ಡಾಯವಾಗಿ ಈ ಮಾರ್ಕ್ಸ್ ಅನ್ನು ನೀವು ತೆಗಿಬೇಕು. ಅಲ್ಲಿ ನೋಡೋದಾದ್ರೆ ಜನರಲ್ OBC ಲೈಕ್ 2A 2B 3A 3B ಅಂಡ್ ಜನರಲ್ ಅಂಡ್ OBC ಯಾರೆಲ್ಲ ಇದ್ದೀರಾ ಅವರಿಗೆ 150ಕ್ಕೆ ನೀವು ಮಿನಿಮಮ್ 90 ಅಂಕಗಳನ್ನ ಕಂಪಲ್ಸರಿ ನೀವು 90 ಅಂಕಗಳನ್ನ ತೆಗಿಬೇಕು. ಅಲ್ಲಿ ಯಾಕೆ 90 ಅಂದ್ರೆ ನಿಮಗೆ 60% ನಿಮಗೆ ನಿಯಮ ಇರೋದು 60%. ಅಂದ್ರೆ ನೀವು 150ಕ್ಕೆ ಕಡ್ಡಾಯವಾಗಿ ನೀವು 90 ಅಂಕಗಳನ್ನ ತೆಗಿಬೇಕು. ನಿಮ್ಮನ್ನ ಎಲಿಜಿಬಲ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಅಂದ್ರೆ 60% 60%. ಆಯ್ತಾ. ಇನ್ನ SC ST ಕ್ಯಾಟಗರಿ 1 ಮತ್ತೆ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಅಂಗವಿಕಲರಿಗೆಲ್ಲರೂ ಕೂಡ ಇಲ್ಲಿ 55% ಇದೆ. ಅಂದ್ರೆ 5% ರಿಸರ್ವೇಶನ್ ಇರುತ್ತೆ. ಹಾಗಾಗಿ 55% ಇರುತ್ತೆ. ನಿಮ್ಗೆ ಇಲ್ಲಿ 150ಕ್ಕೆ ನೀವು 82.5 ತೆಗಿಬೇಕಾಗುತ್ತೆ. 82 ತೆಗೆದ್ರು ಕೂಡ ನಿಮ್ಮನ್ನು ಕನ್ಸಿಡರ್ ಕೂಡ ಮಾಡ್ತಾರೆ. ಸಾಕಷ್ಟು ರೂಲ್ಸ್ ಇದೆ. ಲೈಕ್ ಸಾಕಷ್ಟು ಬಾರಿ ಇದನ್ನು ಕನ್ಸಿಡರ್ ಕೂಡ ಮಾಡಿರೋ ಕಾರಣ ನಿಮಗೆ 82 ತೆಗೆದು ನಿಮ್ಮನ್ನು ಕನ್ಸಿಡರ್ ಕೂಡ ಮಾಡ್ತಾರೆ. ಇಲ್ಲಿ 150ಕ್ಕೆ ನೀವು ಮಿನಿಮಮ್ 90 ತೆಗಿಬೇಕು. 150ಕ್ಕೆ ಮಿನಿಮಮ್ 90 ತೆಗಿಬೇಕು. ಜನರಲ್ OBC 2A 2B 3A 3B ಇದ್ರೆ, ಇನ್ ಕೇಸ್ ನೀವು SC ST ಕ್ಯಾಟಗರಿ 1 ಡಿಫ್ರೆಂಟ್ ಅಲ್ಲಿ ಏಬಲ್ಡ್ ಆಗಿದ್ದೀರಾ ಅಂದ್ರೆ, ನೀವು ಅಂಗವಿಕಲರಾಗಿದ್ದೀರಾ ಅಂದ್ರೆ ನೀವು 150ಕ್ಕೆ 82 ಅಥವಾ 82 ತೆಗಿಬೇಕು. 82 ಇದು ಆಲ್ಸೋ ಸೇಫ್. ನಿಮಗೆ ಸರ್ಟಿಫಿಕೇಟ್ ಬರುತ್ತೆ ಈ ಹಿಂದೆ ಕೊಟ್ಟಿರೋ ಪ್ರಕಾರ. ಆಯ್ತಾ. ಇದು ಗ್ಯಾಪ್ ನೋಡ್ಕೊಳ್ಳಿ. ನಂತರ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅಬ್ಜೆಕ್ಷನ್ ಸಲ್ಲಿಸಿದ್ರೆ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಅಬ್ಜೆಕ್ಷನ್, ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಸಲ್ಲಿಸಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ 150 ಇದ್ದಿದ್ದು ನಿಮಗೆ ರಿಮೂವ್ ಮಾಡ್ತಾರೆ. ಲೈಕ್ ಈಗ ಔಟ್ ಆಫ್ 150 ನೀವು 60%. ಫಾರ್ ಎಕ್ಸಾಂಪಲ್ ಈಗ ಮೊದಲು ನಾನು OBC ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಸ್ವಲ್ಪ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಔಟ್ ಆಫ್ 150ಕ್ಕೆ ನೀವು 90 ತೆಗಿಬೇಕಾಗುತ್ತೆ. ಆಗ ನಿಮ್ದು ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಇಲ್ಲಿ ಮೇನ್ ಕ್ರೈಟೀರಿಯಾ ಪರ್ಸೆಂಟೇಜ್ ಆಯ್ತಾ. ಇಲ್ಲಿ 60%, 100ಕ್ಕೆ 60, 100ಕ್ಕೆ 60 ಆದ್ರೆ 150ಕ್ಕೆ 90 ಆಗುತ್ತೆ. ಗ್ಯಾಪ್ ಮಾಡ್ಕೊಳ್ಳಿ. 100ಕ್ಕೆ 60 ಆದ್ರೆ 150ಕ್ಕೆ 90 ಆಗುತ್ತೆ. ಆಗ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರೆ. ಅಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಗ್ರೇಸ್ ಮಾರ್ಕ್ಸ್ ಬಂತು, ಲೈಕ್ ಅಬ್ಜೆಕ್ಷನ್ ಎಲ್ಲ ಪ್ರೂವ್ ಆಗಿ ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಅನ್ಕೊಳ್ಳಿ. ಆಗ ಬಂದ್ಬಿಟ್ಟು 149 ಆಗುತ್ತೆ. ಆಯ್ತಾ. 149 ಆಗುತ್ತೆ. 149 ಆದ್ರೆ ಏನಾಗುತ್ತೆ ಅಂದ್ರೆ ಸಿಂಪಲ್ ನಿಮ್ದು ಮಾರ್ಕ್ಸ್ ಎಷ್ಟು ಬಂದಿದೆ, ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ದು 89 ಬಂದಿದೆ ಅನ್ಕೊಳ್ಳಿ. 89 ಡಿವೈಡೆಡ್ ಬೈ ಔಟ್ ಆಫ್ ಟೋಟಲ್ ಮಾರ್ಕ್ಸ್ ಎಷ್ಟು 149ಗೆ ಇತ್ತು ಅನ್ಕೊಳ್ಳಿ. ಲೈಕ್ ಏನಾದ್ರು ರಿಡ್ಯೂಸ್ ಆಗಿ, ಲೈಕ್ ಏನಾದ್ರು ಮಿಸ್ ಆಗಿ ರಿಡ್ಯೂಸ್ ಆದ್ರೆ 149 ಇತ್ತು ಅನ್ಕೊಳ್ಳಿ. ಆಗ ನಿಮಗೆ ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಟು 100 ಮಾಡಿ. ಆಯ್ತಾ. ಇಂಟು 100 ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ 59.73 ಈ ರೀತಿ ನಿಮಗೆ ಬರುತ್ತೆ. ಆಯ್ತಾ. ಅಂದ್ರೆ 59.73 ಅಂದ್ರೆ ಎಲಿಜಿಬಿಲಿಟಿ ಇಲ್ಲ. ಲೈಕ್ ಇನ್ನೇನು ಕೆಲವೇ ಪಾಯಿಂಟ್ ಅಷ್ಟರಲ್ಲಿ ಮಿಸ್ ಆಗುತ್ತೆ. ಆ ರೀತಿ. ಆಯ್ತಾ. ಸಿಂಪಲ್ ಏನ್ ಮಾಡಬೇಕು ಅಂದ್ರೆ ಕ್ರೈಟೀರಿಯಾ ನೀವು ಎಲಿಜಿಬಲ್ ಇಲ್ಲ ಚೆಕ್ ಮಾಡೋದು ಹೇಗೆ ಅಂದ್ರೆ ನಿಮ್ದು ಎಷ್ಟು ಅಂಕ ಬಂದಿದೆ, ನಿಮ್ದು ಎಷ್ಟು ಅಂಕ ಬಂದಿದೆ ಪ್ಲಸ್ ನಿಮ್ಗೆ ಔಟ್ ಆಫ್ ಟೋಟಲ್ ಎಷ್ಟು ಅಂಕಗಳಿಗೆ ನಿಮ್ಗೆ ಕನ್ಸಿಡರ್ ಕೂಡ ಮಾಡಿದ್ದಾರೆ. ಆಸ್ ಆಫ್ ನಾವು ನಿಮಗೆ 150 ಇದೆ. ಇದು ಚೇಂಜಸ್ ಆದ್ರೆ ಲೈಕ್ ಇನ್ ಕೇಸ್ ಏನಾದ್ರು ಒಂದೆರಡು ಅಬ್ಜೆಕ್ಷನ್ ಸಲ್ಲಿಸಿ ಕಡಿಮೆ ಆದ್ರೆ ಅದನ್ನ ಡಿವೈಡ್ ಮಾಡಿ ಇಂಟು 100 ಮಾಡಬೇಕಾಗುತ್ತೆ. ಅಲ್ಲಿ ನೀವೇನಾದ್ರೂ OBC 2A 2B 3 ಇದ್ರೆ ಅಲ್ಲಿ ಮಿನಿಮಮ್ 60% ಇರಬೇಕಾಗುತ್ತೆ. SC ST ಕ್ಯಾಟಗರಿ 1 ಇದ್ರೆ ನಿಮಗೆ ಮಿನಿಮಮ್ 55 ಇದ್ರೆ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನಿಮಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ 90 ಡಿವೈಡೆಡ್ ಬೈ 150 ಇಂಟು 100. ಆಯ್ತಾ. ಇಂಟು ಸ್ಟಾರ್ ಅಲ್ವಾ, ಸ್ಟಾರ್ ಶಿಫ್ಟ್ 1 ಮಿನಿಟ್, ಸ್ಟಾರ್ ಕೊಟ್ಟೆ ನೋಡಿ. ಇಂಟು 100 ಇದನ್ನ ಮಾಡಿದ್ರೆ ನಿಮಗೆ 60 ಆಗುತ್ತೆ ಪರ್ಸೆಂಟೇಜ್. ಇದು ಮ್ಯಾಂಡೇಟರಿ ಆಗಬೇಕಾಗುತ್ತೆ. ಯಾಕೆ ಅಂದ್ರೆ 60% ಮ್ಯಾಂಡೇಟರಿ ನಿಮಗೆ 2A 2B 3A 3B ಅವ್ರಿಗೆ. ಆಯ್ತಾ. ಬಟ್ ಅದೇ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಕ್ಯಾಟಗರಿ 1 2A 2B 3A 3B ಆಗಿದ್ರೆ 1 ಮಿನಿಟ್ ಶೋ ಮಾಡ್ತಾ ಇದ್ದೀನಿ. ಈ ಕಡೆ ಇದೆ ನೋಡಿ. ಇಲ್ಲಿ 82.5 ಆಯ್ತಾ ಡಿವೈಡೆಡ್ ಬೈ 150. ಔಟ್ ಆಫ್ ಎಷ್ಟು ಬರ್ದಿರೋದು ಎಷ್ಟು 150 ಬರಬೇಕಾಗಿರೋದು ಎಷ್ಟು ಮಿನಿಮಮ್ 82.5 ಇಂಟು 100 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂದರೆ ಬ್ಯಾಕ್ ಸ್ಪೇಸ್ ಕೊಡ್ತೀನಿ. 100 ಮಾಡಿದ್ರೆ 55 ಬರುತ್ತೆ.
ಆಯ್ತಾ. ಈಗ ನಿಮ್ಮನ್ನ ಪರ್ಸನಲ್ ಕನ್ಸಿಡರ್ ಕೂಡ ಮಾಡ್ತಾರೆ. ಇಲ್ಲಿ ಬಿಲೋ 55 ಇರಬಾರ್ದು, ಅಬೋವ್ 55 ಇದ್ರೆ ಎಲಿಜಿಬಲ್. ಇಲ್ಲೂ ಕೂಡ OBC 2A 2B 3A ಅವರಿಗೆ ಬಿಲೋ 60 ಇರಬಾರ್ದು, ಅಬೋವ್ 60 ಇದ್ರೆ ಪಾಸು. ಬಟ್ ಬಾರ್ಡರ್ ಇದೆ ಲೈಕ್ 82.5 ಇದೀರಾ, 82 ಇದ್ರೆ ನಿಮ್ಮನ್ನ ಕನ್ಸಿಡರ್ ಕೂಡ ಮಾಡ್ತಾರೆ. ಇಲ್ಲೂ ಅಷ್ಟೇ, ಇನ್ ಕೇಸ್ ನೀವೇನಾದ್ರು ಬಾರ್ಡರ್ ಇದ್ರೆ ನಿಮ್ಗೆ ಕನ್ಸಿಡರ್ ಕೂಡ ಮಾಡ್ತಾರೆ. ಇದು ಆಯ್ತಾ. ಇಲ್ಲಿ ಔಟ್ ಆಫ್ 150 ಎಷ್ಟಿರಬೇಕಾಗುತ್ತೆ, ಲೈಕ್ ನಿಮ್ಗೆ ಏನಾದ್ರು ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಅನ್ಕೊಳ್ಳಪ್ಪ, ನಾನು ಹೇಳ್ತೀನಿ ಒಂದ್ 2 ಕೊಟ್ಟರು ಅನ್ಕೊಳ್ಳಿ, ಮಿಸ್ ಆಗಿ ಇನ್ ಕೇಸ್ ಅನೌನ್ಸ್ಮೆಂಟ್ ಆಡಿದ್ರೆ, ಆಗ ಏನಾಗುತ್ತೆ ಅಂದ್ರೆ ನಿಮಗೆ ಔಟ್ ಆಫ್ ಬರೋದು ನಿಮಗೆ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಒಂದು 80 ತೆಗಿತೀರ ಅನ್ಕೋತೀನಿ, ಅಲ್ಲಿ ಔಟ್ ಆಫ್ ಎಷ್ಟಕ್ಕೆ ನೀವು ಬರೀಬೇಕಾಗುತ್ತೆ ಅಂದ್ರೆ 148 ತಗೋಬೇಕಾಗುತ್ತೆ. ಯಾಕೆಂದ್ರೆ ಇನ್ ಕೇಸ್ 2 ಗ್ರೇಸ್ ಅಂಕ ಕೊಟ್ರೆ ಔಟ್ ಆಫ್ 80 ಡಿವೈಡೆಡ್ ಬೈ 140 ಮಾಡಿ, ಆಗ ನೀವು ಇಂಟು 100 ಕೊಟ್ಟೆ ಆಯ್ತಾ. ಈಗ ನಿಮ್ದು ಎಷ್ಟು ಅಂಕ ಬರುತ್ತೆ ಅದು ಇಲ್ಲಿ ನೋಡಿ, 60 ಇದೆ, 55 ಇದೆ, ಅದು ಮ್ಯಾಚ್ ಆಗಬೇಕು. ಲೈಕ್ 60 ಆರ್ ಅಬೌವ್ 60 ಇನ್ ಕೇಸ್ OBC 2A 2B 3 ಅವರಿಗೆ ಎಲಿಜಿಬಲ್, 55 ಆರ್ ಅಬೌವ್ 55 SC ST ಕ್ಯಾಟಗರಿ 1 ಇದ್ರೆ ಎಲಿಜಿಬಲ್. ಅಷ್ಟೇ, ಇಷ್ಟೇ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡೋದು, ಅಷ್ಟೇ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. ಬಿಕಾಸ್ ಇದು ನಿಯಮ ಕೂಡ ಇದೆ, ಇದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಿಮಗೆ ಬಂದಿರೋ ಅಂಕ ಪ್ಲಸ್ ಟೋಟಲ್ ಅಂಕ ಇಂಟು 100 ಮಾಡಿ, ಅದು ನಿಮಗೆ ಅಬೌವ್ 60 ಆರ್ 60 ಅಬೌವ್ ಬಂದ್ರೆ ಜನರಲ್ 2A 2B 3A 3B ಅವರು ಎಲಿಜಿಬಲ್ ಆಗ್ತಾರೆ. SC ST ಕ್ಯಾಟಗರಿ 1 ಅವರು ಲೈಕ್ ನಿಮ್ದು ನೀವು ತೆಗೆದಿರೋ ಅಂಕ ಪ್ಲಸ್ ಡಿವೈಡ್ ಬೈ ಟೋಟಲ್ ಅಂಕ ಇಂಟು 100 ಮಾಡಿದ್ರೆ 55 ಆರ್ ಅಬೌವ್ 55 ಬರಬೇಕು, ನಿಮ್ಮನ್ನ ಪಾಸ್ ಆಗಿ ಕನ್ಸಿಡರ್ ಕೂಡ ಮಾಡ್ತಾರೆ. ಇಷ್ಟೇ ಮಾಹಿತಿ ಇರುತ್ತೆ. ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.